अलंद में आज अलग अलग जगहों पर पूरे अलंद में श्री अंबिगर चौड़ैया की जयंती पूरे श्रद्धा और उत्साह से मनाई गई। फैक्ट इंडिया न्यूज। अलंद तहसील ऑफिस में मुख्य समारोह में तहसीलदार अन्नाराव पाटिल ने चौड़ैया जी की चित्र पर मालार्पण कर उन्हें नमन किया और कार्यक्रम को संबोधित करते हुए उन्होंने कहा कि अंबिगर चौड़ैया के वचन न्याय, ईमानदारी और वैचारिक गहराई से भरे हुए हैं। वह मानव जीवन के लिए एक मशाल की तरह हैं। समाज में फैले अंधविश्वास को दूर करने के लिए उनके विचार आज भी प्रभावशाली हैं। इस अवसर पर कोली समाज के नेताओं ने भी उनके व्यक्तित्व को पूरे समाज के लिए प्रेरणा सूत्र बताया। इस दौरान ग्रेड 2 तहसीलदार बीजी कुद्री, पंजीकरण अधिकारी श्रुति और समाज के अध्यक्ष शिवलिंगप्पा जमादार सहित कई गणमान्य नागरिक मौजूद रहे और दूसरी ओर बीआरसी केंद्र में भी जयंती समारोह आयोजित किया गया। यहाँ शिक्षकों और अधिकारियों ने चौड़ैया जी के 12वीं सदी के सामाजिक योगदान पर चर्चा की। वक्ताओं ने कहा कि बसन्ना के काल में उन्होंने अपने वचनों के माध्यम से समानता और मानवता का संदेश दिया, जो समाज की कमियों को सुधारने में मील का पत्थर साबित हुआ। और वहीं दूसरी ओर अक्कलकोट मार्ग पुराने चेक पोस्ट पर कोली समाज के बंधुओं ने ध्वजारोहण किया और चौड़ैया जी की प्रतिमा पर पुष्प अर्पित किए। इस अवसर पर समाज के अध्यक्ष शिवलिंगप्पा जमादार ने कहा कि चौड़ैया जी के विचार आज के समय में भी बहुत जरूरी हैं। आइए देखते हैं फैक्ट इंडिया न्यूज के लिए फुरखान अंसारी की एक रिपोर्ट। अंबिगर चौड़ಯ್ಯನವರ 906ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ಇಲ್ಲಿ ಈ ಫೋಟೋ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಕುಲಬಾಂಧವರು ಆಗಮಿಸಿ ಶೋಭೆ ತಂದು ಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬಸವಾದಿ ಶರಣರನ್ನ ಹೃದಯ ಮಂದಿರ ಸ್ಮರಿಸಿಕೊಂಡು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀ ಗುರು ನಿಜ ಶರಣ ಅಂಬಿಗರ ಚೌಡಯ್ಯನವರ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸರ್ಕಾರ ಆದೇಶದ ಮೇರೆಗೆ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ 906ನೇ ಜಯಂತಿಯನ್ನ ನಮ್ಮ ಆಳಂದ ತಾಲೂಕಿನ ಕೋಲಿ ಸಮಾಜದ ಎಲ್ಲಾ ಕುಲ ಬಾಂಧವರ ನೇತೃತ್ವದಲ್ಲಿ ಈ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಅಂಬಿಗ ಅಂಬಿಗ ಎಂದು ಕುಂದು ನುಡಿಯುವರು, ನಂಬಿದರೆ ಒಂದೇ ಹುಟ್ಟಲಿ ಕಡೆ ಹಾಯಿಸುವನೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ ಅನ್ನುವ ಮಾತಿನಂತೆ ನಾವೆಲ್ಲರೂ ಅಂಬಿಗರು ನಂಬಿಗಸ್ತರು ಅನ್ನುವ ಒಂದು ಬುನಾದಿಯೊಂದಿಗೆ ನಾವು ಇವತ್ತಿನ ದಿವಸ ಆಳಂದ ತಾಲೂಕಿನಲ್ಲಿ ಅಂಬಿಗರ ಚೌಡಯ್ಯನ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲಾ ನನ್ನ ಕೋಲಿ ಸಮಾಜದವರು ಬಂದು ಈ ಅಂಬಿಗರ ಚೌಡಯ್ಯನ ಜಯಂತಿಯನ್ನ ಬಹು ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತಿ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಅಂಬಿಗರ ಚೌಡಯ್ಯ. ನಿಮ್ಗೆಲ್ರಿಗೂ ನಾನು ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ಅಂಬಿಗರ ಚೌಡಯ್ಯನವರು ಈಗಾಗಲೇ ಶ್ರೀ ಎಸ್ ಎಲ್ ಮಳಾಳ್ಸರ್ ಅವರು ಸಾಕಷ್ಟು ಮಾಹಿತಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ನಾನು ಹೆಚ್ಚು ಹೇಳದೆ ಒಟ್ಟಿನಲ್ಲಿ ಇವತ್ತು 12ನೇ ಶತಮಾನದ ಸಮಾಜ ಸುಧಾರಕರು ಅವರು ನಡೆದುಕೊಂಡು ಬಂದಿರತಕ್ಕಂಥ ದಾರಿ ನಮಗೇನಿದೆ ಅದು ಎಲ್ಲ ಸ್ಫೂರ್ತಿ ಆಗ್ಬೇಕು. ಅವರ ಮಾರ್ಗದರ್ಶನ ನಾವೇನು ನಡೆಯೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ತಮಗೆಲ್ಲರಿಗೂ ಒಂದಿಸಿನ ಎರಡು ಮಾತು ಮುಗಿಸ್ತೇನೆ. 12ನೇ ಶತಮಾನದಲ್ಲಿ ಬಹಳ ಅದ್ಭುತ ಕ್ರಾಂತಿ ಮಾಡಿರ್ತಕ್ಕಂಥ ನಿಜ ಶರಣರೆಂದೇ ಇಡೀ ಜಗತ್ತಿಗೆ ಕೀರ್ತಿವಂತರಾಗಿ ಬಾಳಿರ್ತಕ್ಕಂಥ ನಿಜ ಶರಣ ಅಂಬಿಗರ ಚೌಡಯ್ಯನವರ ಇಂದು ಜಯಂತಿ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಕ್ಷೇತ್ರ ಸಮೂಹ ಸಂಪನ್ಮೂಲ ಕೇಂದ್ರ ಆಳಂದದಲ್ಲಿ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ BRC ಕೋಆರ್ಡಿನೇಟರ್ ಅವರು ಮತ್ತೆ ನಮ್ಮ ಶಿಕ್ಷಕ ಸಂಘದ ಕಾರ್ಯದರ್ಶಿಗಳು ಮತ್ತೆ ಎಲ್ಲ BRPಗಳು ಎಲ್ಲ ಶಿಕ್ಷಕರು ಆಗಮಿಸಿದ ಎಲ್ಲರಿಗೂ ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಶುಭಾಶಯಗಳು. ನಮಗೆಲ್ಲ ಗೊತ್ತಿರುವಂತೆ ಸಮಾನತೆಗಾಗಿ ಹೋರಾಡಿರ್ತಕ್ಕಂಥ ಮತ್ತೆ ಇಡೀ ಎಲ್ಲ ಒಂದು ವಚನ ಚಳವಳಿಯಲ್ಲಿ ಬಹಳ ದಿಟ್ಟವಾಗಿ ಯಾವುದೇ ಒಂದು ಮುಲಾಜಿಲ್ಲದೆ ಸಮಾಜದಲ್ಲಿ ಒಂದು ಅಂಕುಡೊಂಕುಗಳನ್ನು ತಿತ್ತಕ್ಕಂಥ ಕೆಲಸವನ್ನ ಅವತ್ತಿನ ಕಾಲದಲ್ಲಿ ಎಲ್ಲ ಶರಣರಲ್ಲಿಕ್ಕಿಂತ ಹೆಚ್ಚು ಅಂಬಿಗರ ಚೌಡಯ್ಯನವರ ಒಂದು ವಚನಗಳನ್ನ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ರೀತಿಯೊಳಗ ಅವರು ವಚನಗಳಲ್ಲಿ ನಾವು ಕಂಡಿರ್ತಕ್ಕಂಥದ್ದನ್ನ ನೋಡಿದ್ದೀವಿ. ಹಾಗೆ ಬಸವಣ್ಣರ ಒಂದು ಅನೇಕ ವಚನಕಾರರಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ವಚನಗಳು ಎಷ್ಟು ತೀಕ್ಷ್ಣವಾಗಿರ್ತಕ್ಕಂಥವು ಅಂತಂದ್ರೆ ನೇರವಾಗಿ ಮನುಷ್ಯನಿಗೆ ಅವನು ನಡೀತಕ್ಕಂಥ ತಪ್ಪು ದಾರಿಗಳನ್ನ ನೇರವಾಗಿ ಅವರ ವಚನಗಳಲ್ಲಿ ಅವ್ರ ವಚನಗಳಲ್ಲಿ ಕಂಡುಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಹೀಗೆ ಅಂಬಿಗರ ಚೌಡಯ್ಯನವರು ಬಹಳ ಅದ್ಭುತ ಶರಣರಲ್ಲಿ ಆಗಿರ್ತಕ್ಕಂಥವ್ರೊಬ್ರು. ಅವರು ಎಷ್ಟು ಮಾರ್ಮಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಅವ್ರ ವಚನಗಳನ್ನ
ಹೇಳಿದ್ರಂತಂದ್ರೆ ಒಂದು ವಚನದಲ್ಲಿ ನಾವು ಕಾಣಬಹುದು, ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ, ಇಂತಪ್ಪ ಲೊಟ್ಟಿ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟಲೊಡನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ. ಈ ವಚನದಲ್ಲಿ ಎಷ್ಟು ನಮಗೆ ಅವರ ನೇರ ನುಡಿ ಅಂತಕ್ಕಂಥದ್ದನ್ನ ನಮಗೆ ಕಂಡು ಬರ್ತದೆ. ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ ಅಂತ. ಇಲ್ಲಿ ನಿಮ್ಮ ಡಾಂಬಿಕತೆಯನ್ನು ಬಿಟ್ಟು ನಾವು ದೇವರನ್ನ ಬಹಳ ಶ್ರದ್ಧೆಯಿಂದ ಮಾಡ್ಕೊಂಡು ಅಲ್ಲಿ ನಾವು ಗಂಟೆ ಪೂಜೆ ಮಾಡ್ಕೊಂತ ಕುಂತ್ರೆ ನಮಗೆ ದೇವರು ಒಲಿಯುವುದಿಲ್ಲ. ನಮ್ಮ ಪೂಜೆ ಅಂತಕ್ಕಂಥದ್ದನ್ನ ಅದು ಕಾಯಕದಲ್ಲಿರ್ಬೇಕು, ಅಲ್ಲಿ ಸಮಾನತೆಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ ಅಂಬಿಗರ ಚೌಡಯ್ಯನವರು ಹೇಳ್ತಕ್ಕಂಥದ್ದು. ಇಂಥವರನ್ನ ಕಂಡ್ರೆ ಯಾವ ರೀತಿ ನಾವು ಕಾಣಬೇಕು, ಅವರನ್ನ ಯಾವ ರೀತಿ ಎಚ್ಚರಿಸ್ಬೇಕಂತಕ್ಕಂಥದ್ದನ್ನ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಇಂತಪ್ಪ ಲೊಟ್ಟಿ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆ ತೆಗೆದುಕೊಂಡು ಲೊಟಲೊಡನೆ ಹೊಡೆಯಂದ ಆತ ಅಂತ. ಇಂಥವ್ರನ್ನ ಕಂಡ್ರೆ ನೀವು ಮನ್ನಿಸಬೇಡ್ರಿ, ಇಂಥವ್ರನ್ನ ಕಂಡ್ರೆ ನೀವು ಯಾವುದೇ ಕ್ಷಮಿಸುವ ಗುಣ ಅಲ್ಲ, ಅವರನ್ನ ತೀಕ್ಷ್ಣವಾಗಿ ಖಂಡಿಸ್ಬೇಕು ಅಂತಕ್ಕಂಥದ್ದನ್ನ, ಈ ಆಡಂಬರ ಬದುಕು ಆಗ್ಬಾರ್ದು ಅಂತಕ್ಕಂಥದ್ದನ್ನ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ. ಹೀಗೆ ಮುಂದುವರೆದವರು ಅನೇಕ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಲಿಂಗ ಎಂಬುದು ಕಾಯಕದ ತೊಡಕು, ಗುರು ಎಂಬುದು ಭಾವದ ತೊಡಕು, ಜಂಗಮ ಎಂಬುದು ಮೂರರ ತೊಡಕು, ಜ್ಞಾನಮಯ ಎಂಬುದು ಸರ್ವಮಯ ಎಲ್ಲರ ತೊಡಕು, ಒಂದು ಮೆಟ್ಟಿ ಒಂದ ಕಂಡು ಒಂದಕ್ಕೆ ಸಂದೇಹವಿಲ್ಲದೆ ನಿಂದುದು ಹಿಂದಳ ಮುಂದಳ ದಂದುಗಲ್ಲ ಎಂದ ನಂಬಿಗರ ಚೌಡಯ್ಯ ಅಂತ. ಅದಕ್ಕೆ ಹೇಳ್ತಾರೆ, ನಾವು ಕಾಯಕದಲ್ಲಿ ನಿರತನಾದೊಡೆ ಯಾವ ದೇವರು ಬಂದ್ರು ಕೂಡ ಅವನು ಹಂಗಿರಬಾರದು, ಯಾವ ಗುರು ಬಂದ್ರು ಕೂಡ ಹಂಗಿರಬಾರದು ಅಂತಕ್ಕಂಥ ಶರಣರು ಹೇಳ್ಯಾರ. ಅಂದ್ರೆ ಕಾಯಕವೇ ಎಲ್ಲವನ್ನ ಅದರಲ್ಲಿ ನಮ್ಗೆ ಸ್ವರ್ಗವನ್ನ ಕಾಣ್ತಕ್ಕಂಥದ್ದು ಅಂತ. ಅಂಥ ರೀತಿ ಒಳಗ ಈ ಶರಣರು ಹೇಳ್ತಕ್ಕಂಥ ವಚನಗಳಲ್ಲಿ ನಾವು ಕಂಡ್ಕೊಳ್ಬಹುದು. ಅದಕ್ಕೆ ವಿಶೇಷವಾಗಿ ಇವತ್ತು ನಾವು ದಿನಾಲೂ ಕೂಡ ಒಂದು ವಚನವನ್ನ ನಾವು ನೆನಪಿಸಿಕೊಂಡ್ರೆ ನಮ್ಮ ಬದುಕನ್ನು ಕೂಡ ಹಸನ ಆಗ್ತದೆ, ನಮ್ಮ ಒಂದು ಕಾಯಕತನಕ್ಕೆ ಇನ್ನೂ ಹೆಚ್ಚು ಮೆರಗು ಬರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಒಂದು ಅಂಬಿಗರ ಚೌಡಯ್ಯನವರ ಒಂದು ಈ ಜಯಂತಿ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಇನ್ನೊಮ್ಮೆ ನಾನು ಅಂಬಿಗರ ಚೌಡಯ್ಯನ ಜಯಂತಿ ನಿಮಿತ್ತವಾಗಿ ಶುಭಾಶಯಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಶ್ರೀಶೈಲ್ ಮಾಡ್ಯಾಳೆ, ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘ ಮತ್ತು उपाध्यक्षों मते कोडलंगने उर्दू शाले सह शिक्षक। हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।